challenges you faced? Faced many challenges. Like 17 ಅಲ್ಲಿ ನಾನು ಜಾಯ್ನ್ ಆದಾಗ ಇದು ಬಿಲ್ಡಿಂಗ್ ಓಲ್ಡ್ ಬಿಲ್ಡಿಂಗ್ ಇತ್ತು ಇದೇ ಪ್ಲೇಸ್ ಅಲ್ಲಿ ಫುಲ್ ನಾನು ಓಪನಿಂಗ್ ಕುತ್ಕೊಳ್ಳೋ ರೂಮ್ ಅಲ್ಲಿ ಬೀಳ್ತಾ ಇತ್ತು ಮೇಡಮ್ ಎಲ್ಲ ಮಕ್ಳು ಬೀಳ್ತಾ ಇತ್ತು. ಆಮೇಲೆ ವಾರ್ಡ್ ಅಲ್ಲಿ ಪೇಷಂಟ್ ಮಲಗಿಸಿದಾಗೂ ಎಲ್ಲ ಬೀಳ್ತಾ ಇತ್ತು ಮೇಡಮ್ ಸಿಮೆಂಟ್ ಎಲ್ಲ. ಸೊ ನಾವು ಬರೆದ್ವಿ ಮೇಡಮ್ ಇದಕ್ಕೆ ಮೆನಿ ಲೆಟರ್ಸ್ ಟು ದ ಡಿಸ್ಟ್ರಿಕ್ಟ್ DC DHO ಎಲ್ಲ ಬರ್ತಿ ಅವಾಗ ಬಳ್ಳಾರಿ ಡಿಸ್ಟ್ರಿಕ್ಟ್ ಇತ್ತು ಮೇಡಮ್. ಸೊ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಯ್ತು ಮೇಡಮ್. ಬಟ್ ಅದೇನ್ ಚಾಲೆಂಜ್ ಅಂದ್ರೆ ಒಂದು ಓಲ್ಡ್ ಬಿಲ್ಡಿಂಗ್ ನ ನಾವು ಡೆಮಾಲಿಷ್ ಮಾಡಲ್ಲ, ನಿಮ್ ಮುಂದೆ ಸ್ಪೇಸ್ ಇದೆ ಅಲ್ಲ ಅಲ್ಲೇ ಕಟ್ತೀವಿ ಅಂತ ಅವರು ಇದು ಮಾಡಿದ್ರು. ಬಟ್ ಆಮೇಲೆ ಮತ್ತೆ ನಾವು ಸ್ವಲ್ಪ AC ಕಮ್ಮಿ ಮಾಡ್ತಾರೆ. ಮತ್ತೆ ನಾವು ಮತ್ತೆ ಲೆಟರ್ ನಾವೆಲ್ಲ ಕರೆಸ್ಪಾಂಡೆನ್ಸ್ ಮಾಡ್ಬಿಟ್ಟು ಬಿಲ್ಡಿಂಗ್ ಡೆಮಾಲಿಷ್ ಆಗ್ಲೇಬೇಕು ಓಲ್ಡ್ ಬಿಲ್ಡಿಂಗ್ ಸುಮ್ಮನೆ ಅದು ಡೆಡ್ ಆಗ್ಬಿಡುತ್ತೆ ಅಂತ ಡೆಮಾಲಿಷ್ ಮಾಡಿಸಿ 2 years ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ಕೊಟ್ರು. ಆ 2 years ಅದು ಕೋವಿಡ್ ಟೈಮಲ್ಲಿ ನಾವು ಒಂದು ಕ್ವಾರ್ಟರ್ಸ್ ಅಲ್ಲಿ PSC ರನ್ ಮಾಡಿದ್ವಿ ವಿತ್ ಡೆಲಿವರೀಸ್. ಕೋವಿಡ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಮೇಡಮ್ ಇನ್ಕಂಪ್ಲೀಟ್ ಇತ್ತು ಮೇಡಮ್. ಇದು ಬಿಲ್ಡಿಂಗ್ ಆಕ್ಚುಲಿ 12 ವರ್ಷ ಬಿಲ್ಡಿಂಗ್ ನಾವು ಡೆಮಾಲಿಷ್ ಮಾಡಿದ್ವಿ. 12 ವರ್ಷ ಅದಕ್ಕೆ ಡೆಮಾಲಿಷ್ ಮಾಡೋದಂತ ಬಟ್ ತೀರಾ ಹಳೆಯದಲ್ಲ, ಬಟ್ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಮೇಂಟೈನ್ ಆಗಿದ್ದಿಲ್ಲ ನಮ್ಮ ಬಿಲ್ಡಿಂಗ್. ಅದಕ್ಕೋಸ್ಕರ ನಾವು ಅದನ್ನ ಮತ್ತೆ ಹೋರಾಟ ಮಾಡಿ ಬಹಳ ಫೈಟ್ ಮಾಡಿ ಡೆಮಾಲಿಷ್ ಆಗ್ಲೇಬೇಕು ಡೆಮಾಲಿಷ್ ಮಾಡಕ್ಕೆ ಇದ್ದಿಲ್ಲ ನಾವು ಪ್ಲಾನ್. ಅಸಲೇ ಡೇಟಾ ಆಗ್ಬಿಟ್ಟು ಮತ್ತೆ ಮುಂದೆ ನಮಗೆ ಜಾಗ ಬಟ್ ಸರ್ಕಾರ ನಿಮ್ಗೆ ಸಪೋರ್ಟ್ ಸಪೋರ್ಟ್ ಆಯ್ತು ಮೇಡಮ್. ಮತ್ತೆ ನಾವು ಬಿಡ್ಲಿಲ್ಲ ಮೇಡಮ್, ಡೆಮಾಲಿಷ್ ಲೆಟರ್ ತಗೊಂಡು ಮತ್ತೆ ಡೆಮಾಲಿಷ್ ಮಾಡಿಸಿದ್ವಿ ಮೇಡಮ್. ಮತ್ತೆ ಪರ್ಸನಲ್ ಇಂಟ್ರೆಸ್ಟ್ ಇದಕ್ಕೆಲ್ಲ ಎಲ್ಲರೂ ಸಹಕಾರ ಮಾಡ್ತಿದ್ದಾರೆ. ಸ್ಟಾಫ್ ಆಗಿದೆ ಒಂದು ಫ್ಯಾಮಿಲಿ ತರ ಒಳ್ಳೆ ಟೀಮ್ ಬಿಲ್ಡ್ ಮಾಡಿದ್ದೀರಾ. DH ಅವರು ಸಹಕಾರ ಕೊಡ್ತಿದ್ದಾರೆ, ಇಲ್ಲ ಅಂದ್ರೆ ಆಗಲ್ಲ. ಆಮೇಲೆ ಮತ್ತೆ ನೀವು ಬಂದು ಸ್ಯಾಕ್ರಿಫೈಸಸ್ ಅದೇ ಮೇಡಮ್. ಈಗ ನಾವು ಕೆಲವೊಂದ್ಸತಿ ನಾವು ಏನಾದ್ರು ವರ್ಕ್ ಮಾಡಿಸ್ಬೇಕಾದ್ರೆ ನಮಗೆ ಲೇಬರ್ ಸಿಗ್ತಾ ಇರಲಿಲ್ಲ ಮೇಡಮ್. ಅವಾಗ ನಮ್ಮ ಸ್ಟಾಫೇ ಮಾಡಿದ್ರು. ಮುಂದೆ ಅದು ಫ್ಲಾಗ್ ಹಾಸ್ಟಿಂಗ್ ಮಾಡೋದಕ್ಕೆ ಕಟ್ಟೆ ಆಗಿರ್ಬೋದು, ಆಮೇಲೆ ಇದು ಮುಂದೆ ಟೈಲ್ಸ್ ಹಾಕಿರ್ಬೋದು ಅದಾಗಿರ್ಬೋದು, ಎಲ್ಲ ಇವರೇ ನಮ್ಮ ವರ್ಕರ್ಸೇ ಮಾಡಿದ್ರು. ನಾವೇ ಮಾಡಿದ್ವಿ. ಸಿವಿಲ್ ವರ್ಕ್ ಸಿವಿಲ್ ಸುತ್ತ ನಾವೇ ಮಾಡಿದ್ವಿ. ಈ ಗ್ರೂಪ್ ವರ್ಕರ್ಸ್ ಮತ್ತೆ ನಾವೇ ಮಾಡಿದ್ವಿ. ಅದೇ ಎಲ್ಲ ಕೊಡ್ಬೇಕಂದ್ರೆ 1000 ಬೇಕು ನಮಗೆ. 1000 ಅದಕ್ಕೆ ನಾವೇ ಕಟ್ಟಿ ನಾವೇ ಪ್ಲಾಸ್ಟಿಕ್ ಮಾಡಿ ಅದನ್ನೆಲ್ಲ ಮಾಡಿರೋದು ಮೇಡಮ್. ಆಮೇಲೆ ಒಂದ್ಸತಿ ನಮ್ಗೆ ಹಿಂದ್ಗಡೆ ಕಾಂಪೌಂಡ್ ಇರ್ಲಿಲ್ಲ ಮೇಡಮ್, ಅದು ಓಪನ್ ಇತ್ತು, ಜನ ಎಲ್ಲ ಹಿಂಗೆ ಅಡ್ಡಾಡ್ತಾ ಇತ್ತು. ಸೊ ನಮಗೆ ಏನಂದ್ರೆ ಫುಲ್ ಕಾಂಪೌಂಡ್ ಇರ್ಲಿ, ಜನ ಅಡ್ಡಾಡ್ಬಾರ್ದು. ಅಂದ್ರೆ ಅಡ್ಡಾಡಂದ್ರೆ ಸುಮ್ನೆ ಸೆಕ್ಯೂರಿಟಿ ಇರೋದಿಲ್ಲ ಒಂದು. ಆಮೇಲೆ ಎಲ್ಲ ವೇಸ್ಟ್ ಇದು ಗಲೀಜ್ ಎಲ್ಲ ಮಾಡ್ತಾ ಇದ್ರು ಮೇಡಮ್. ಹಂಗ ದನ ಎಲ್ಲ ಕಟ್ಕೊಂಡ್ ಬರೋದು ಎಲ್ಲ ಓಡಾಡುತ್ತೆ. ಸೊ ಹಂಗಾಗಿ ನಾನು ಮತ್ತೆ ಕಾಂಪೌಂಡ್ ಕಟ್ಟಿಸ್ಲೇಬೇಕಂತ ಮತ್ತೆ ಊರಿನ ಲೀಡರ್ಸ್ ಎಲ್ಲ ಇದು ಮಾಡಿ ಅವಾಗ ಸ್ವಲ್ಪ ಗಲಾಟೆ ಮಾಡಿದ್ರು ನಾವು. ಇಲ್ಲ ಕಾಂಪೌಂಡ್ ನಾವು ಕಟ್ಟಲ್ಲ, ಬೇಕು ನಮಗೆ ಓಡಾಡಕ್ಕೆ ಅಂತ ಜನ. ಇಲ್ಲ ಅದು ನಿಮಗೆ ಗೊತ್ತಾಗಲ್ಲ, ಹಾಸ್ಪಿಟಲ್ ಕ್ಲೀನ್ ಇರ್ಬೇಕಂದ್ರೆ ನಮಗೆ ಕಾಂಪೌಂಡ್ ಬೇಕೇ ಬೇಕು, ನಿಮ್ಮ ಒಳ್ಳೇದಕ್ಕೆ ಮಾಡ್ತಿರೋದು ಅಂತ ಹೇಳ್ಬಿಟ್ಟು ಮತ್ತೆ ಕಾಂಪೌಂಡ್ ಕೊನೆಗೆ ಮಾಡಿಸಿದ್ವಿ. ಅವಾಗ ಸ್ವಲ್ಪ ಗಲಾಟೆ ಮಾಡಿದ್ವಿ, ಫೋಟೋ ಹಾಕಿದ್ವಿ. ಏನಂತ ಅದೇ ಹಿಂಗೆ ಕಾಂಪೌಂಡ್ ಕಟ್ಟೋದಕ್ಕೆ ನಮ್ಗೆ ಬೇಡ ಅಂತ ಅವರು ಸಾಧನ ಅಲ್ಲ ಸರ್. ಅವ್ರ ನ್ಯೂಸ್ ಕೊಟ್ಟಿದ್ಯಾರು ನೀವು? ನಮಗೆ ಕಾಂಪೌಂಡ್ ಹಾಕಿಸ್ತಿದ್ದಾರೆ, ನಾನು ಓಡಕ್ಕೆ ಜಾಗ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಹಾಕಿದ್ರು, ಕೆಲವರು ಸಪೋರ್ಟಿವ್ ಮಾಡಿ ಮತ್ತೆ ಆ ಒಂದು ದೇಶಕ್ಕೆ ಬಿಲ್ಡಿಂಗ್ ಓಪನಿಂಗ್ ಮಾಡ್ಲಿಕ್ಕೆ ಬಿಟ್ಟಿದ್ದಿಲ್ಲ. 1 ವರ್ಷ ಓಪನಿಂಗ್ ಆಗಿರ್ಲಿಲ್ಲ ಬಿಲ್ಡಿಂಗ್. ಸೊ ಅಂದ್ರೆ ನಾನೇನ್ ಮಾಡಿದೆ ಮೇಡಮ್, ಬಿಲ್ಡಿಂಗ್ ಅವೆರಡು ಓಪನ್ ಇತ್ತಲ್ಲ, ಅದು ಎಲ್ಲ ಮಳೆ ಬಂದ್ರೆ ನೀರು ಬೀಳ್ತಾ ಇತ್ತು, ಅದಕ್ಕೆ ನಾನು ಓಪನ್ ಮಾಡಕ್ ಬಿಟ್ಟಿರ್ಲಿಲ್ಲ ಮೇಡಮ್. ಅಂದ್ರೆ ಓಪನ್ ಮಾಡ್ಬಿಡೋದು, ಕಟ್ಟಿದ್ಮೇಲೆ ನೀವು ಓಪನ್ ಮಾಡ್ರಿ ಅಂತ ನಾನು. ಮತ್ತೆ ಆಮೇಲೆ ಒಂದ್ಸತಿ MLA ವಿಸಿಟ್ ಬಂದ್ರು ಮೇಡಮ್. ಅವ್ರು ಬಂದು ನೀವು ಯಾಕೆ ಓಪನ್ ಮಾಡಿಲ್ಲ ಮತ್ತೆ ಇದು ಮಾಡಿ ಮತ್ತೆ ಅದನ್ನ ಅವ್ರದ್ದು ಇದ್ರಲ್ಲೇನೆ ಮತ್ತೆ ಅದು ಕ್ಲೋಸ್ ಮಾಡಿಸ್ಕೊಂಡ್ಮೇಲೆ ನಾವು ಓಪನ್ ಸಪೋರ್ಟ್ ಮಾಡಿದ್ರು. ಇದೆಲ್ಲ ಪೂರ್ತಿ ಓಪನ್ ಬೇರೆ ಶೀಟ್ ಹಾಕಿ ನಿಮ್ಮ ಒಂದು ಶ್ರಮ ಇದು. ಬನ್ನಿ ನೀವು ಇಟ್ಕೊಳ್ಳಿ ಸೇರ್ತಾರೆ. ಹೊರಗಡೆ ಸ್ಪೇಸ್ ಯುಟಿಲೈಸ್ ದಿಸ್ ಮೇಡಮ್. Very beautiful. Yes, they can stay for, they can play for half an hour. Waiting time. ಇದೊಂದು ಫೋಟೋ ತೆಗಿರಿ ನೋಡಿ, ಎಷ್ಟು ವೆರಿ ನೈಸ್ ಅಲ್ಲ, ನೈಸ್ಲಿ. ಆಕ್ಚುಲಿ ಮೇಡಮ್ ಇದು ಓಪನ್ ಪ್ಲೇಸ್ ನಮ್ದು. ಹಿಂದೆ ಬಿಲ್ಡಿಂಗ್ ಎಲ್ಲ ಓಪನ್ ಪ್ಲೇಸ್ ನಮ್ದು. ಓನ್ ಕನ್ಸ್ಟ್ರಕ್ಷನ್ ಇದು ಸ್ವಂತ
ಈ ಗೇಟು ಈ ಟೈಲ್ಸು ಎಲ್ಲ ನಾವು ಸ್ವಂತ ಇಂಟ್ರೆಸ್ಟ್ ಮೇಲೆ ನಾವು ಮಾಡಿದ್ದೀವಿ. ನಾನು ಡಾಕ್ಟರ್ ತ್ರಿವೇಣಿ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸಸ್ ಡಿಪಾರ್ಟ್ಮೆಂಟ್. PHC ಹೋಗ್ಲಿಕ್ಕೆ ಇವತ್ತು ನಾನು ಭೇಟಿ ನೀಡಿದ ಸಂದರ್ಭದಲ್ಲಿ ತುಂಬ ಸಂತೋಷ ಆಯಿತು. ಶುರುವಿನಲ್ಲೇ ಎಂಟ್ರಿ ಏರಿಯಾ ಕೂಡ ಅಲ್ಲಿ ಎಲ್ಲರೂ ಚಪ್ಪಲಿ ಬಿಟ್ಟು ಬೇರೆ ಹವಾಯಿ ಚಪ್ಪಲಿ ಹಾಕ್ಕೊಂಡು ಒಳಗಡೆ ಬರೋದಾಗಲಿ, ಅಲ್ಲಿ ಎಲ್ಲರಿಗೂ ಒಂದೇ ರೂಲ್, ಡೈರೆಕ್ಟರ್ ಅಂತ ಹೇಳಿ ಆಚೆ ಕಡೆ ಹಾಕ್ಕೊಂಡಿರೋ ಚಪ್ಪಲಿನ ಒಳಗಡೆ ಪ್ರವೇಶ ಇಲ್ಲ. ಅಂದರೆ ಪೇಷಂಟ್ ಕೇರ್ ಅಷ್ಟು ಇಂಪಾರ್ಟೆಂಟ್ ಇಲ್ಲಿ. ಎಲ್ಲೋ ಅಡ್ಡಾಡಿದ್ದು ಪಾದರಕ್ಷೆಗಳು ಹಾಕೊಂಡು ಒಳಗಡೆ ಬಂದರೆ ನಾವು ಎಷ್ಟೊಂದು ಇನ್ಫೆಕ್ಷನ್ ಕ್ಯಾರಿ ಮಾಡ್ತೀವಲ್ವ. ಆಸ್ಪತ್ರೆ ಪ್ರಮಿಸಸ್ ಕೂಡ ಕೊಳೆ ಆಗುತ್ತೆ, ಆಮೇಲೆ ಇನ್ಫೆಕ್ಷನ್ ಕೂಡ ನಾವು ಒಳಗಡೆ ತರ್ತೀವಿ. ಅದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ನಾವು ಇನ್ಫೆಕ್ಷನ್ ಕಂಟ್ರೋಲ್ ಪ್ರೋಟೋಕಾಲಲ್ಲಿ ಇದನ್ನು ಒಂದು. ಆಮೇಲೆ ಬಂದ ತಕ್ಷಣ ಆಮೇಲೆ ಟೋಕನ್ ಸಿಸ್ಟಮ್ ಮಾಡಿದ್ದಾರೆ, ಅದನ್ನು ಅನೌನ್ಸ್ ಮಾಡೋದಾಗಲಿ. ಆಮೇಲೆ ಮಕ್ಕಳಿಗೆ ಲಸಿಕೆ ಹಾಕಿದ್ಮೇಲೆ ನಾವು ಒಂದು ಅರ್ಧ ಗಂಟೆ ಇರೋದಕ್ಕೆ ಹೇಳ್ತೀವಿ. ಅಲ್ಲಿ ಪ್ಲೇ ಏರಿಯಾ, ಅವರೆಲ್ಲ ಆಟ ಆಡ್ಕೊಂಡು ಖುಷಿಯಾಗಿ ಇರೋ ಥರ ನೀವು ಪ್ರತಿಯೊಂದು ವಾರ್ಡ್ ನೋಡಿ, ಅದಕ್ಕೆ ಪೇಷಂಟ್ ಅದು ಪ್ರತಿಯೊಂದು ಬೆಡ್ಗೂ ಕರ್ಟನ್ಸ್ ಇದೆ, ಕ್ಲೀನ್ ಆಗಿರೋದು, ಬೆಡ್ಶೀಟ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಕಾಟ್ಸ್, ಎವ್ರಿಥಿಂಗ್ ಇಸ್ ಸೋ ವೆಲ್ ಮೇಂಟೈನ್ಡ್. ಇದು ಯಾವ ಪ್ರೈವೇಟ್ ಆಸ್ಪತ್ರೆನಲ್ಲೂ ನೀವು ಈ ಥರ ಕಾಣೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಷ್ಟು ಡೆಡಿಕೇಶನ್ ಇಂದ PHC ಮೆಡಿಕಲ್ ಆಫೀಸರ್ ಡಾಕ್ಟರ್ ಗಂಗಾ ಮತ್ತೆ ಅವ್ರ ಸ್ಟಾಫ್ ಅವ್ರ ಕೈಯಾರೆ ಕೆಲವೊಂದು ಸಿವಿಲ್ ವರ್ಕ್ಸ್ ಮಾಡಿದೀವಿ ಅಂತ ಹೇಳಿದಾಗ ಇಟ್ ವಾಸ್ ವೆರಿ ಟಚಿಂಗ್. ಅಂದ್ರೆ ಇದು ನಮ್ಮ ಮನೆ ನಮ್ದು ಅನ್ನೋ ಒಂದು ಫೀಲಿಂಗ್ ಇಂದ ಮಾಡ್ತಾ ಇದ್ದಾರೆ. ಆಮೇಲೆ ಡೆಲಿವರಿಗೆ ಬರೋ ಪೇಷಂಟ್ಸ್ಗೆ ಫ್ರೀಯಾಗಿ ಕರ್ಕೊಂಡು ಬರೋದಾಗಲಿ, ಮನೆಗೆ ಡ್ರಾಪ್ ಮಾಡೋದು, ಆ ಒಂದು ಸರ್ವಿಸು ಕೊಡ್ತಾ ಇದ್ದಾರೆ. 24/7 ಡೆಲಿವರೀಸ್ ಆಗ್ತದೆ. ಇವಾಗ ಪೇಷಂಟ್ ಡೆಲಿವರಿ ಆಗಿರೋ ಪೇಷಂಟ್ ನೋಡಿ ಮಾನಿಟರ್ಸ್ ಇದೆ. ಐ ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್, DHO ಅಂತ ಹಿಡಿದು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ದೇ ಆಲ್ ಟೇಕನ್ ಪಾರ್ಟ್ ಇನ್ ದ ಬಿಲ್ಡಿಂಗ್ ದಿಸ್ PHC ಟು ದಿಸ್ ಲೆವೆಲ್. ಇದು ಮಾಡೆಲ್ PHC ಅನ್ನೋ ಬಿರುದು ಇದಕ್ಕೆ ಅನ್ವಯಿಸುತ್ತೆ. ಆಮೇಲೆ ಬೇರೆಯವರು ನನಗೇನು ಇನ್ನೂ ಸಂತೋಷ ಆಗುತ್ತೆ, ಬೇರೆಯವರು ಬಂದು ನೋಡ್ಕೊಂಡು ಹೋಗಿ ಇದಕ್ಕಿಂತ ನಾವು ಚೆನ್ನಾಗಿ ಮಾಡೋಣ ಅಂತ ಮಾಡ್ತಿದ್ದಾರೆ. ಅದು ಹೆಲ್ತಿ ಕಾಂಪಿಟೇಷನ್. ಡಾಕ್ಟರ್ ಪ್ರವೀಣ್ ಕುಮಾರ್ HM ಅಂತ, ಅಗ್ರಿಬೊಮ್ಮನಹಳ್ಳಿ DHO. ಇವತ್ತು ತುಂಬ ಖುಷಿ ವಿಚಾರ, ಯಾಕಂದರೆ ನಮಗೆ ಸ್ಟೇಟಿಂದ ಡೈರೆಕ್ಟರ್ ಮೇಡಮ್ ಬಂದಿದ್ದಾರೆ, ವಿಸಿಟ್ ಮಾಡಿದ್ದಾರೆ ನಮ್ಮ PHC. ಅದೇ ನಮಗೆ ಖುಷಿ ವಿಚಾರ. ಆ್ಯಕ್ಚುಲಿ ದಿಸ್ ಈಸ್ ದ ಒನ್ PHC ನಾವು ಎಲ್ಲ ನಮ್ಮ ಅಗ್ರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಇನಿಷಿಯೇಷನ್ ತಗೊಂಡು ಇದರಿಂದ ನಾವು ಇಂಪ್ರೂವ್ ಆಗಬೇಕಂತಕ್ಕಂಥ ಒಂದು ಮಾಡೆಲ್ PHC ಅಂದರೆ ನಮಗೆ ಕೋಗ್ಲಿ PHC. ಬಟ್ ಇದು ನಮ್ಮ PHCಯಲ್ಲಿ ಒಂದು ಟೋಟಲ್ 8 PHCಯಲ್ಲಿ ಆಲ್ಮೋಸ್ಟ್ 6ರಿಂದ 7 PHCಗಳು ತುಂಬ ಇದೇ ಥರನೇ ಇದ್ದಾವೆ. ಒಂದು PHC ಮಾತ್ರ ಬಿಟ್ಟರೆ ಮಿಕ್ಕಿದೆಲ್ಲ PHCಗಳು ಇದೇ ಥರನೇ ಇದ್ದಾವೆ. ಅದು ಕೂಡ ಈ ವರ್ಷ ಹೊಸ ಕನ್ಸ್ಟ್ರಕ್ಷನ್ ಆಗ್ತಿದೆ. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅದು ಕೂಡ 100% ನಮ್ಮದೆಲ್ಲ PHCಗಳು ಇದೇ ಥರ ಮಾಡೆಲ್ PHCಗಳು ಆಗಿದ್ದಾವೆ. ಆಮೇಲೆ ಎಲ್ಲ PHC ಕೂಡ ಕಾಯಕಲ್ಪೋತ್ಸವ ಅವಾರ್ಡೆಡ್ PHCಗಳಾಗಿದ್ದಾವೆ. ಆಮೇಲೆ ಮೇಜರ್ ಇದನ್ನು ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ನಮ್ಮಲ್ಲಿ ವರ್ಕರ್ಸ್ ಎಸ್ಪೆಷಲಿ ಹೆಲ್ತ್ ವರ್ಕರ್ಸ್ ಇಂದ ಹಿಡಿದ್ಬಿಟ್ಟು ಆಶಾ ವರ್ಕರಿಂದ ಹಿಡಿದ್ಬಿಟ್ಟು ಗ್ರೂಪ್ ಡಿ ಇಂದ ಮೆಡಿಕಲ್ ಆಫೀಸರ್ ಹಿಡಿದ್ಬಿಟ್ಟು ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಮತ್ತು ಸಹಕಾರ ಮಾಡ್ತಾರೆ. ಅದು ಪ್ಲಸ್ ಪಾಯಿಂಟ್ ನಮಗೆ. ಆಮೇಲೆ ಇನ್ನೊಂದು ಏನಂದರೆ, ಈ ಥರ ಬಿಲ್ಡಿಂಗ್ ಮಾಡೋಕ್ಕೂ ನಮಗೆ ಅಧಿಕಾರಿಗಳು ಇಂದ ಭಾಳ ಸಪೋರ್ಟ್ ಇದೆ. ಎಸ್ಪೆಷಲಿ DHO ಸಾರ್ ಆಗಿರಲಿ, RCH ಆಗಿರಲಿ, ಪ್ರೋಗ್ರಾಮ್ ಆಫೀಸರ್ಸ್ ಎಲ್ಲರೂ ಕೂಡ ಇವನ್ ಬಂದು ವಿಸಿಟ್ ಮಾಡಿ ಪ್ರತಿಯೊಂದನ್ನು ನ್ಯೂನತೆಗಳನ್ನು ಹೇಳೋಗ್ತಾ ಇರ್ತಾರೆ. ಅದೇ ನಮಗೆ ಮೇಜರ್ ಪ್ಲಸ್ ಪಾಯಿಂಟ್. ನಾವು ಬದಲಾವಣೆ ಆಗೋಕ್ಕೆ ಸ್ಫೂರ್ತಿ ಆಗಿರೋದು ಅದು ಒಂದು ಕಾರಣ. ಪ್ಲಸ್ ಅದಕ್ಕೆ ನಾವು ಪ್ರತಿ ವರ್ಷವೂ ಯಾವುದೇ ಒಂದು ಪ್ರೋಗ್ರಾಮ್ ಬರಲಿ, ಏನೇ ಒಂದು ಬರಲಿ ಅಂದ್ರೂ ಅದನ್ನು ಅಪ್ಡೇಟ್ ಮಾಡ್ಕೊಂಬಿಟ್ಟು, ಈಗ ನ್ಯಾಷನಲ್ ಲೆವೆಲ್ ಅಸೆಸ್ಮೆಂಟ್ ಬರ್ತಿದೆ ಅಂತಂದರೆ, ಈ PHC ಆಗಿಲ್ಲ ಅಂತಂದರೆ ಆ PHC ಏನು ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ಯೂನಿಟಿಂದ ಸೇರ್ಕೊಂಡ್ಬಿಟ್ಟು ಅದನ್ನು ಮಾಡಿಸ್ಲೇಬೇಕು ಈ ಸಲ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ವರ್ಕ್ ಮಾಡ್ತಾರೆ. ಅದೊಂದು ಇರೋದ್ರಿಂದ ನಮಗೆ ಈ ಸಕ್ಸಸ್ ಕಾಣೋಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ಬೆಸ್ಟ್ PHC ಅಂದರೆ ನಮಗೆ ಕೋಗ್ಲಿ PHC. ಕಾರಣ ನಾವು ಆ್ಯಸ್ ಎ DHO ಆಗಿ ಹೇಳ್ಬೇಕಂದ್ರೆ, ಎಲ್ಲಿಗಾದರೂ ಬೇರೆ PHC ನಾವು ವಿಸಿಟ್ ಹೋಗಂದ್ರೆ ಒಂದ್ಸಲ ಇದನ್ನು ನೋಡ್ಕೊಂಡು ಹೋಗ್ತೀವಿ ಸುಮ್ಮನೆ. ಕಾರಣ ಏನಂದರೆ, ಏನೋ ಹೊಸದಾಗಿ ಏನಾರು ಮಾಡಿರ್ತಾರೆ, ಅದೇನು ಮಾಡಿದ್ರೆ ಅಂದರೆ ಮತ್ತೆ ಇನ್ನೊಂದು PHCಗೆ ನಾವು ಅದನ್ನು ಅಳವಡಿಸ್ಕೋಬೋದು, ಅಥವಾ ಅದಕ್ಕಿಂತ ಚೆನ್ನಾಗಿ ಏನಾರು ಬೇರೆ ಮಾಡ್ಬೋದು ಅಂತಕ್ಕಂಥ ಒಂದು ಇನ್ಸ್ಪಿರೇಷನಲ್ PHC ಇದು. ಇದೇ ಥರನೇ ನನಗೆ ನಮಗೆಲ್ಲರಿಗೂ ಇದೇ ಥರ ಸಪೋರ್ಟಿವ್ ಆಗಿ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಕೂಡ. ಇದೇ ಖಂಡಿತ ಕೊಡ್ಕೊಂತ ಹೋದರೆ ನಾವು ಕೂಡ ಮುಂದೆ ಎಲ್ಲ PHCಗಳನ್ನ ಇದೇ ಥರನೇ ನ್ಯಾಷನಲ್ ಲೆವೆಲ್ ಕ್ವಾಲಿಫೈಡ್ ಅಸೆಸ್ಮೆಂಟಲ್ಲಿ ಕೂಡ ಇಂಪ್ರೂವೈಸೇಷನ್ ಮಾಡ್ಕೊಂಡು ಸೆಲೆಕ್ಟ್ ಆಗೋಕ್ಕೂ ಒಂದು ದಾರಿ ಆಗ್ತೈತಿ. ಆದರೆ ಇದರಿಂದ ಜನಕ್ಕೆ ಕೂಡ ತುಂಬ ಉಪಯೋಗ ಆಗ್ತೈತಿ. ಒಂದು ಅಗ್ರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಆಲ್ಮೋಸ್ಟ್ ಎಲ್ಲ PHCಗಳು ಕೂಡ ಒಳ್ಳೆ ತುಂಬ ಜನದ ಸ್ಪಂದನೆ ಕೂಡ ಇದೆ. ಆಮೇಲೆ ಜನ ಕೂಡ ತುಂಬ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ. ನರ್ಸಿಂಗ್ ಹೋಮ್ಗಿಂತ
ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಫೆಸಿಲಿಟೀಸ್ ಚೆನ್ನಾಗಿದೆ ಅಂತಕ್ಕಂಥದ್ದು. ಆಮೇಲೆ ಇವನ್ ABRK ಕೂಡ ತುಂಬ ಚೆನ್ನಾಗಿ ಸಕ್ಸಸ್ ಕಂಡಿದ್ದೀವಿ ಕೂಡ ನಮ್ಮ ನಾಗರಬಾವಿ ತಾಲೂಕು. ಅದು ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀವಿ ಅಂತ ಹೇಳ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ, ಇದನ್ನು ಸಪೋರ್ಟ್ ಮಾಡಿ. ಸರ್, ಇವಾಗ ಕೋಗ್ಲಿ ಆಸ್ಪತ್ರೆಗೆ ವಿಶೇಷ ಅನುದಾನ ಬರೋಕ್ಕೋಸ್ಕರ ಬಿಲ್ಡಿಂಗ್ ಎಲ್ಲವನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬೇರೆ ಆರೋಗ್ಯ ಕೇಂದ್ರಕ್ಕೆ ಇದೇ ಥರ ಅನುದಾನ ಬಂತಪ್ಪ ಅಂದ್ರೂ ಕೂಡ ನಾವು ಅಚ್ಚುಕಟ್ಟಾಗಿ ಇಟ್ಕೊಂತೀವಿ, ನಮಗೆ ಅನುದಾನ ಬರ್ತಾ ಇಲ್ಲ. ಇಲ್ಲ, ಆ ಥರ ಏನಿಲ್ಲ. ನಮಗೆ ಕೋಗ್ಲಿ PHCಗೆ ಹೇಗೆ ಬರುತ್ತೋ ಹಂಗೆ ಎಲ್ಲ PHCಗೂ ಬರುತ್ತೆ, ಯಾವುದಕ್ಕೂ ಬಂದಿಲ್ಲ ಅಂತಕ್ಕಂಥದ್ದಲ್ಲ. ಇದು ಎಕ್ಸ್ಟ್ರಾ ಅಮೌಂಟ್ ಯಾರಿಗೂ ಏನು ಬರಲ್ಲ. ನಮಗೆ ಬರ್ತಕ್ಕಂಥ ABRK ಅಮೌಂಟ್ ಆಗಿರಲಿ, ನಮ್ಮ ಆಸ್ಪತ್ರೆಗೆ ಏನು ಅನುದಾನ ಏನು ಬರುತ್ತಲ್ಲ ಅದೇ ಅನುದಾನದಲ್ಲೇ ಹೆಚ್ಚುವರಿ ಯೋಚನೆ ಮಾಡಿಬಿಟ್ಟು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೆವು. ಹಾಗೆ ಬಿಟ್ಟು ಎಕ್ಸ್ಟ್ರಾ ಅಂದರೆ ಗ್ರಾಮ ಪಂಚಾಯತಿ ವತಿಯಿಂದ, ಜಿಲ್ಲಾ ಪಂಚಾಯತಿ ವತಿಯಿಂದ ಕೂಡ ಸಹಕಾರ ಬೇಕು, ಅದು ಅವ್ರು ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆಯಲ್ಲಿ ಸ್ವಲ್ಪ ನಿಧಾನವಾಗಿ ತಡವಾಗಿ ಬರ್ತಾ ಇದೆ, ಬಟ್ ಬಂದಾಗೆಲ್ಲ ಯುಟಿಲೈಸ್ ಮಾಡ್ಕೊಂಬಿಟ್ಟು ಮಾಡ್ತಾ ಇದ್ದೀವಿ.